ಭಾರತದಲ್ಲಿ ಅಶಾಂತಿಯ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಒಂದು ವ್ಯವಸ್ಥಿತ ಷಡ್ಯಂತ್ರ ನಡೆದಿದೆಯಾ ಅನ್ನೋ ಪ್ರಶ್ನೆ ಇತ್ತೀಚಿನ ವಿದ್ಯಮಾನಗಳನ್ನು ನೋಡಿದಾಗ ಅನ್ಸುತ್ತೆ. ಉರುಸ್ ವೇಳೆ ಐ ಲವ್ ಮೊಹಮ್ಮದ್ ಘೋಷವಾಕ್ಯಗಳು ಮೊಳಗಿದೆ. ಇದನ್ನ ಸಹಜವಾಗಿ ಇತರರು ಪ್ರಶ್ನೆ ಮಾಡಿದ್ದಾರೆ. ಆಗ ಮುಸ್ಲಿಂ ಯುವಕರು ಕೈ ಕಲ್ ತಗೊಂಡು ತೂರಾಟ ಮಾಡಿದ್ದಾರೆ. ಬೆಳಗಾವಿ ನಗರದ ಖಡಕ್ ಗಲ್ಲಿಯಲ್ಲಾಗಿರೋ ಘಟನೆ ಇದು. ಮಾಬೂ ಸುಬಾನಿ ಉರುಸ್ನಲ್ಲಿ ಐ ಲವ್ ಮೊಹಮ್ಮದ್ ಘೋಷಣೆ. ಸ್ಥಳೀಯ ಹಿಂದೂ ನಿವಾಸಿಗಳು ಇಷ್ಟು ವರ್ಷ ಹಿಂಗೆಲ್ಲ ಇರಲಿಲ್ಲ, ಈಗ ಯಾಕೆ ನೀವು ಮಾಡ್ತಾ ಇದ್ದೀರಾ, ಹಿಂಗೆ ಏನು ಉದ್ದೇಶ ಅಂತ ಕೇಳಿದ ತಕ್ಷಣ ತಲ್ವಾರ್ಗಳ ಪ್ರದರ್ಶನ ಆಗಿದೆ. ತಲ್ವಾರ್ಗಳು ನೀವು ಆಚರಣೆ ಮಾಡೋ ಸಂದರ್ಭದಲ್ಲಿ ಕೈಯಲ್ಲಿ ಹೆಂಗೆ ಹಿಡ್ಕೊಂಡು ಬರೋದಕ್ಕಾಗತ್ತೆ? ಯಾವ ಆಚರಣೆನಲ್ಲೂ ಕೂಡ ತಲ್ವಾರ್ನ ಹಿಡ್ಕೊಂಡು ಬಂದಿದ್ದಿಲ್ಲ. ಅಂದರೆ ಜಗಳ ಮಾಡಬೇಕು, ಕೆಣಕಬೇಕು ಅನ್ನೋ ಉದ್ದೇಶದಿಂದಲೇ ಯುವಕರು ಸೇರಿದ್ರ ಅನ್ನೋ ಪ್ರಶ್ನೆ ಇದೆ. ಸ್ಥಳಕ್ಕೆ ಪೊಲೀಸರು ಬಂದಿದ್ದಾರೆ, ಪರಿಸ್ಥಿತಿನ ತಿಳಿಗೊಳಿಸಿದೀವಿ ನಾವು ಅಂತ ಹೇಳ್ತಾ ಇದ್ದಾರೆ. ಆದರೆ ಒಂದು ಆಚರಣೆ ನಡೆಯುತ್ತೆ, ಆಚರಣೆಯಲ್ಲಿ ಕಲ್ಲುಗಳು ಸಿಗುತ್ತೆ ಅವ್ರಿಗೆ, ಆಚರಣೆಯಲ್ಲಿ ತಲ್ವಾರ್ ಪ್ರದರ್ಶನ ಆಗುತ್ತೆ ಅಂದರೆ ಸ್ಥಳೀಯ ಪೊಲೀಸರ ವೈಫಲ್ಯ ಅಲ್ಲದೆ ಇನ್ನೇನಿದು? ಪದೇ ಪದೇ ಆಚರಣೆ ಹೆಸರಲ್ಲಿ ಇನ್ನೊಬ್ಬರ ಧಾರ್ಮಿಕ ನಂಬಿಕೆಯನ್ನು ಕೆಣಕುವಂತಹ ಪ್ರಯತ್ನ ಯಾಕೆ? ಐ ಲವ್ ಮೊಹಮ್ಮದ್ ಹೇಳಿದ ತಕ್ಷಣ ಎಲ್ಲೂ ಧಾರ್ಮಿಕ ನಂಬಿಕೆ ಕೆಣಕಲ್ಲ, ಕರೆಕ್ಟು. ಬಟ್ ಇಷ್ಟು ವರ್ಷ ಇರಲಿಲ್ವಲ್ಲ. ನೀವು ಲವ್ ಮಾಡಿದ್ರೆ ನಿಮ್ಮ ಎದೆಯಲ್ಲಿ ಇಟ್ಕೊಳ್ಳಿ ಅದನ್ನು. ಊರಲ್ಲಿ ಯಾಕೆ ಹೇಳ್ತೀರಿ? ಊರು ತುಂಬ ಯಾಕೆ ಡಂಗೂರ ಸರ್ಸ್ಕೊಂಡು ಬರ್ತೀರಿ? ಇದಲ್ವಾ ಪ್ರಶ್ನೆ ಇರೋದು. ಪ್ರತಿ ವರ್ಷ ಇದೇ ಸಂಪ್ರದಾಯ ಇತ್ತು ಅಂದರೆ ಯಾರೂ ಕೇಳ್ತಾ ಇರಲಿಲ್ಲ. ಓಕೆ, ಮಾಡ್ಕೊಳ್ತಾರೆ, ಮಾಡಲಿ ಅಂತ ಹೇಳ್ಬೋದಿತ್ತು. ಆಮೇಲೆ ಐ ಲವ್ ಮೊಹಮ್ಮದ್ ಅನ್ನುವಂತಹ ಬ್ಯಾನರ್ ಇದೆಯಲ್ಲ, ಅದನ್ನು ಹೆಂಗೆ ಬೇಕಂಗೆ ಮನಸ್ಸಿಗೆ ಬಂದ ಕಾರ್ಯಕ್ರಮದಲ್ಲೆಲ್ಲ ತೋರಿಸೋದಕ್ಕಾಗಲ್ಲ. ಪರ್ಮಿಷನ್ ಬೇಕಾಗತ್ತೆ ಅದಕ್ಕೆ ಪೊಲೀಸರಿಂದ. ನಾನು ನಾಳೆ ಏನೋ ಒಂದು ಬ್ಯಾನರ್ನ ಹಾಕೊಂಡು ಹೋಗ್ತೀನಿ ಅಂದರೆ ಪರ್ಮಿಷನ್ ಬೇಕು. ಬೆಳಗಾವಿ ನಗರದ ಖಡಕ್ ಗಲ್ಲಿಯಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಕಮಿಷನರ್ ಭೂಷಣ್ ಬೋರಸೆ ಅವರು ಭೇಟಿ ಕೊಟ್ಟಿದ್ದಾರೆ. ಸ್ಥಳೀಯರು ಮತ್ತು ಪೊಲೀಸರಿಂದ ಪೊಲೀಸ್ ಕಮಿಷನರ್ ಮಾಹಿತಿ ಪಡೆದಿದ್ದಾರೆ. ಸ್ಥಳೀಯರು ಕಲ್ಲು ತೂರಾಟ ಆಗಿದೆ ಅಂತ ದೂರನ್ನು ಕೊಟ್ಟಿದ್ದಾರೆ. ಅವ್ರ ಪ್ರತಿಕ್ರಿಯೆ ಯಾರು ತಪ್ಪು ಮಾಡಿದ್ದಾರೆ ಅವರ ಮೇಲೆ ಕ್ರಮ ಆಗುತ್ತೆ ಅಂತ ಕಮಿಷನರ್ ಸಾಹೇಬರು ಹೇಳ್ತಾ ಇದ್ದಾರೆ. ಪ್ರತಿ ಬಾರಿ ಕಲ್ಲು ತೂರಾಟ ಆದಾಗಲೂ ಕೂಡ ಕ್ರಮ ಆಗುತ್ತೆ ಅನ್ನೋದು, ಕೆಲವರನ್ನ ಬಂಧಿಸೋದು, ಅವ್ರ ಹಿಂದೆನೇ ಕೆಲ ಮಹಿಳೆಯರು ಓಡ್ ಬರ್ತಾರೆ. ಸ್ವಾಮಿ ಗೊತ್ತಾಗ್ಲಿಲ್ಲ ಬಿಟ್ಟುಬಿಡಿ, ಅವ್ರ ಅಮಾಯಕರು ಅಂತ ಹೇಳಿ ಬರ್ತಾರೆ. ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದು, ಕೆಣಕೋದು, ಗಲಾಟೆ ಮಾಡೋದು, ಆಮೇಲೆ ನಮ್ಮ ಮೇಲೆ ದಾಳಿ ಆಗ್ತಿದೆ, ನಮ್ಮನ್ನು ನೆಮ್ಮದಿಯಾಗಿ ಬಿಡ್ತಾ ಇಲ್ಲ ಇಲ್ಲಿ ಬದುಕಕ್ಕೆ ಅಂತ ಹೊರ ಜಗತ್ತಿಗೆ ತೋರಿಸೋದು. ಇದನ್ನು ಮಾಡಿ ಇವ್ರಿಗೇನು ಸಿಗುತ್ತೆ ಅನ್ನೋದು ಗೊತ್ತಾಗ್ತಿಲ್ಲ. ಆಮೇಲೆ ಇಷ್ಟು ಈಸಿಯಾಗಿ ಯಾರನ್ನಾದರೂ ಪ್ರವೋಕ್ ಮಾಡಬಹುದಾ? ಯಾಕೆ ಈ ಸಮುದಾಯದ ಕೆಲ ಯುವಕರು ಪದೇ ಪದೇ ಪ್ರವೋಕಿಂಗ್ಗೆ ಒಳಗಾಗ್ತಾರೆ? ಆಚರಣೆ ಹೆಸರಲ್ಲಿ ಇನ್ನೊಬ್ಬರ ಜೊತೆ ಗಲಾಟೆ ಯಾಕೆ ಮಾಡ್ತಾರೆ? ಇದು ಅರ್ಥ ಆಗ್ತಿಲ್ಲ ನಮಗೆ. ಗಣೇಶನ ಮೆರವಣಿಗೆ ಹೋಗುತ್ತೆ, ಅಲ್ಲಿ ಕಲ್ಲು ಹೊಡಿತಾರೆ. ಚಿಕ್ಕ ಮಕ್ಕಳು ಮೂರ್ತಿ ಮೇಲೆ ಉಗಿತಾರೆ. ಇಷ್ಟೊಂದು ವಿಷ ಯಾಕೆ ಅನ್ನೋದು ಅರ್ಥ ಆಗ್ತಿಲ್ಲ ನಮಗೆ. ಖಡಕ್ಗಲ್ಲಿನಲ್ಲಿ ಒಂದು ಎರಡು ಕೋಮಿನ ಜನರದಲ್ಲಿ ಸ್ವಲ್ಪ ಘರ್ಷಣೆ ನಡೆದಿದೆ. ಒಂದು ಧರ್ಮದ ಧಾರ್ಮಿಕ ಮೆರವಣಿಗೆ ಇತ್ತು, ಅವರದು ಒಂದು ರೂಟ್ ಫಿಕ್ಸ್ ಇದೆ. ಅದರಲ್ಲಿ ರಿಟರ್ನ್ ವಾಪಸ್ ಹೋಗುವಾಗ ಆ ಮೆರವಣಿಗೆ ಹಳೆ ರೂಟ್ನಲ್ಲಿ ಹೋಗಿದೆ. ಬಟ್ ಕೆಲವು ಹುಡುಗರು ಬೇರೆ ದಾರಿಗೆ ಬಂದ್ಬಿಟ್ಟಿದ್ದಾರೆ, ಖಡಕ್ಗಲ್ಲಿನಲ್ಲಿ ಎಂಟ್ರಿ ಆಗಿದ್ದಾರೆ. ಅಲ್ಲಿ ಘೋಷಣೆ ವಗೇರ ಕೂಗ್ತಾ ಇದ್ರು. ಆವಾಗ ಇನ್ನೊಂದು ಧರ್ಮದ ಹುಡುಗರು ಇಲ್ಲಿ ಯಾಕೆ ಬಂದಿದೆ ಅಂತ ಕೇಳಿದ್ದಾರೆ. ಎರಡು ಕಮ್ಯುನಿಟಿದು ಹಿರಿಯರು ಘರ್ಷಣೆಯನ್ನು ತಕ್ಷಣವೇ ಎರಡು ಅವರವ್ರ ಕಮ್ಯುನಿಟಿ ಹುಡುಗರಿಗೆ ಅಲ್ಲಿಂದ ಕಳಿಸಿದ್ದಾರೆ. ಸ್ಥಳೀಯರು ಕಲ್ತೂರಾಟ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಟ್ ನಮ್ಮ ಗಮನದಲ್ಲಿ ಯಾರಿಗೆ ಏನು ಗಾಯ ಆಗಿಲ್ಲ. CCTV ಫುಟೇಜ್ ನಮ್ಮವರು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಯಾರು ಬೇಕಂತೆ ತರಲೆ ಮಾಡಿದರೆ ಅದು CCTV ನಲ್ಲಿ ಡಿಜಿಟಲ್ ಎವಿಡೆನ್ಸ್ ನಮ್ಗೆ ಏನ್ ಸಿಗುತ್ತೆ ಅದರ ಆಧಾರದ ಮೇಲೆ ಕ್ರಮ ತಗೋತೀವಿ. ಪೊಲೀಸ್ ಪ್ರೆಸೆನ್ಸ್ ನಾವಿಲ್ಲಿ ಸಾಕಷ್ಟು ಹಾಕಿದೀವಿ. ಯಾವುದೇ ಅಹಿತಕರ ಘಟನೆ ಆಗಕ್ಕೆ ನಾವು ಬಿಡಲ್ಲ. ಮತ್ತು ಎರಡೂ ಧರ್ಮದ ಹಿರಿಯರು ಯಾರು ಇನ್ನು ಸಮಸ್ಯೆಗೆ ಬಗೆಹರಿಸಲಿಕ್ಕೆ ಪೊಲೀಸರಿಗೆ ಸಹಾಯ ಮಾಡಿದರೆ ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ. ರಾತ್ರಿ 10 ಗಂಟೆ ಸುಮಾರಿಗೆ ಮಾಬೂಸುಬಾನಿ ಉರ್ಸ್ ಮೆರವಣಿಗೆ ಹೋಗ್ತಾ ಇತ್ತು. ಈಗಲ್ಲಿ ಜಾಲ್ಗಾರಲ್ಲಿ ಮುಖಾಂತರ ಧಾರವಾಡಲ್ಲಿ ಹೋಗ್ಬೇಕಾಗಿತ್ತು. ಜಾಲ್ಗಾರ್ಗಲ್ಲಿ ಅಂದ್ರೆ ಅವರು ಕಡಕಲ್ಲಿ ಮೆರವಣಿಗೆಕಾರ ಕಡಕಲ್ಲಿ ಅಂದ್ರೆ ಸಂಪೂರ್ಣವಾಗಿ ಮರಾಠಿ ಸಮಾಜದವರ ವಾಸಿಸುವಂತ ಗಲ್ಲಿದಲ್ಲಿ ಮುಖಾಂತರ ಹೋಗ್ಲಿಕ್ಕೆ ಹೋಗಿದ್ದರು. ಅವಾಗ ಧಾರ್ಮಿಕವಾಗಿ ಕೆಲವೊಂದು ಘೋಷಣೆ ಹೋಗಿದ್ದಾರೆ ಹುಡುಗರು, ಮೆರವಣಿಗೆಯಲ್ಲಿದ್ದವರು. ಈ ಕಡಕಲ್ಲಿದ್ದಲ್ಲಿದ್ದು ಹುಡುಗರು ಕೂಡ ಈಗ ಯಾಕೆ ಇಲ್ಲಿ ಗಲ್ಲಿಗೆ ಬರ್ತದವ, ಇಲ್ಲಿ ಬರಂಗಿಲ್ಲ ಅಂತಂದೇಳಿ ಅಂತ ಹೊರಗಡೆ ಇವರು ಎಲ್ಲ ಜಮ ಜಾಸ್ತಿ ಆಗಿದ್ದಾರೆ. ಸ್ವಲ್ಪ ಜಾಸ್ತಿ ಹುಡುಗರು ಜಮ ಆಗಿದ್ದಾರೆ. ನಮ್ಮ ಅಧಿಕಾರಿ ಮಚ್ಚೆ ಬಂದರೆ ಮೆರವಣಿಗೆದಲ್ಲಿದ್ರು. ಬಟ್ ಅವಾಗ ಸ್ವಲ್ಪ ಜಾಸ್ತಿ ಜಮ ಆಗಿರೋದ್ರಿಂದ ಒಂದೆರಡು ಕಲ್ಲುನು ಬಿದ್ದಿದ್ದವು. ಬಟ್ ಅದು ಯಾರಿಗೂ ಏನೂ ತಾಗಿಲ್ಲ, ಯಾರಿಗೂ ಏನೋ ತೊಂದರೆನೂ ಆಗಿಲ್ಲ. ಸುಮ್ಮನೆ ಜನ ಜಾಸ್ತಿ ಸೇರಿದ್ರಲ್ಲ ಅಂತೇಳಿ ನಾವೆಲ್ಲ ಫೋರ್ಸ್ ಮೊಬಿಲೈಸ್ ಮಾಡಿದ್ವಿ. ನಮ್ಮೆಲ್ಲ ಅಧಿಕಾರಿಗಳು, ACPs ಎಲ್ಲ ಅಧಿಕಾರಿಗಳು ಇಲ್ಲೆಲ್ಲ ಬಂದೋಬಸ್ತ್ ಮಾಡಿದ್ವಿ, ಕೇಸ್ ತರಿಸಿ. ಬಟ್ ಯಾರಿಗೇನೋ ಒಂದು ವೈಯಕ್ತಿಕವಾಗಿ ಏನೂ ಇದಾಗಿಲ್ಲ. ಸ್ವಲ್ಪ ಅವರು ಘೋಷಣೆಗೆ ಹೋಗಿದ್ದಾರೆ, ಇವರು ಘೋಷಣೆಗೆ ಹೋಗಿದ್ದಾರೆ ಅಷ್ಟೇ. ಏನು ತೊಂದರೆ ಅದು ಇಲ್ಲಿಂದ ಸ್ವಲ್ಪ ಬಂದೋಬಸ್ತಿ ಮಾಡಲಾಗಿದೆ. 100-150 ಜನ ಆ ಕಡೆ ಇದ್ರು. ಸುಮಾರು 150-200 ಜನ ಈ ಕಡಕಲ್ಲಿ ಜನ
ಡೀಟೇಲ್ಸ್ ಕೊಡ್ತಾರೆ ಚೇತನ್. ಈ ದೇಶವನ್ನ ಗಲಭೆಗ್ರಸ್ತ ಮಾಡೋದಕ್ಕೆ ಒಂದು ವ್ಯವಸ್ಥಿತ ಷಡ್ಯಂತ್ರದ ಭಾಗನ ಬೆಳಗಾವಿಯಲ್ಲಿ ಆಗಿದ್ದು ಅನ್ನೋ ಪ್ರಶ್ನೆ ಬರುತ್ತೆ. ಉರುಸ್ ಆಚರಣೆ ಯೂಶಲಿ ಚಾಟಿ ಹೊಡ್ಕೊಂಡು ಬೀಸ್ಕೊಂಡು ಆಮೇಲೆ ಯಾರ ಪರವಾಗಿ ಆಚರಣೆ ಮಾಡ್ತಾ ಇದೀವಿ ಹಂಗೆ ಹೋಗೋದು ಕೇಳಿದೀವಿ. ಇಲ್ಲಿ ಐ ಲವ್ ಮೊಹಮ್ಮದ್ ಅನ್ನುವಂತಹ ಘೋಷವಾಕ್ಯ ಬ್ಯಾನರ್ಗಳು ಬರುತ್ತೆ ಅಂದರೆ ಏನಿದ್ರ ಉದ್ದೇಶ ಅನ್ನೋದು ಪ್ರಶ್ನೆ. ಎಷ್ಟು ಜನರ ಮೇಲೆ ಕೇಸ್ ಆಗಿದೆ, ಆಮೇಲೆ ಇಡೀ ಇಷ್ಟು ಕಾರ್ಯಕ್ರಮದ ಆಯೋಜನೆ ಮಾಡಿದವರು ಪರ್ಮಿಷನ್ ತಗೊಂಡಿದ್ರಾ ಧಾರ್ಮಿಕ ಘೋಷಣೆ ಮತ್ತು ಧಾರ್ಮಿಕವಾಗಿ ಆ ಪೋಸ್ಟರ್ಗಳನ್ನು ತೋರಿಸೋದಕ್ಕೆ ಅನ್ನೋದು ಪ್ರಶ್ನೆ. ಮಮತಾ, ಖಂಡಿತವಾಗಿ ಕೂಡ ಏನು ಐ ಲವ್ ಮೊಹಮ್ಮದ್ ಘೋಷಣೆ ಇದೆ, ಈ ಘೋಷಣೆ ಈಗ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡ್ತಿರುವಂತದ್ದು. ಅದರಲ್ಲೂ ಕೂಡ ಬೆಳಗಾವಿಯಲ್ಲಿ ಸೂಕ್ಷ್ಮ ಪ್ರದೇಶವಾದಂತಹ ಖಡಕ್ ಗಲ್ಲಿಯಲ್ಲಿ ಈಗ ಕಲ್ಲು ತೂರಾಟಕ್ಕೆ ಈ ಘೋಷಣೆ ಸಾಕ್ಷಿಯಾಗಿರುವಂತದ್ದು. ಪ್ರಮುಖವಾಗಿ ಈ ಘಟನೆಗೆ ಸಂಬಂಧಿಸಿದಂತೆ ಇದುವರೆಗೂ ಯಾವುದೇ ಪ್ರಕರಣ ದಾಖಲಿಸಿಕೊಂಡಿಲ್ಲ. ಕೆಲವೊಂದಿಷ್ಟು ಗುಂಪುಗಳು ಸೇರಿದ್ದು ಹಿಂದೂ ಹಾಗೂ ಮುಸ್ಲಿಂ ಏನು ಗುಂಪುಗಳ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿ, ಆದ್ರೆ ಅಂತ ಅಹಿತಕರ ಘಟನೆ ಯಾವುದೇ ಆಗಿಲ್ಲ ಅನ್ನೋ ಮಾಹಿತಿಯನ್ನ ಬೆಳಗಾವಿ ಪೊಲೀಸ್ ಕಮಿಷನರ್ ಅವರು ನೀಡಿರುವಂತದ್ದು. ಹೀಗಾಗಿ ಇನ್ನೂ ಕೂಡ ಏನು ಖಡಕ್ ಗಲ್ಲಿ, ದರ್ಬಾರ್ ಗಲ್ಲಿ, ಶನಿವಾರ ಕೂಟ ಈ ಪ್ರದೇಶ ಏನಿದೆ, ಈ ಪ್ರದೇಶ ಸಂಪೂರ್ಣವಾಗಿ ಒಂದು ರೀತಿಯಾದಂತಹ ಬೆಳಗಾವಿಯಲ್ಲಿ ಸೂಕ್ಷ್ಮ ಪ್ರದೇಶ. ಈಗ ಸದ್ಯ ಬೂದಿ ಮುಚ್ಚಿದ ಕೆಂಡದಂತಹ ವಾತಾವರಣ ಈ ಪ್ರದೇಶಗಳಲ್ಲಿದ್ದು ಪೊಲೀಸರು ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡಿರುವಂತದ್ದು. ರೈಟ್, ಧನ್ಯವಾದ ಚೇತನ್. ಕಮಿಷನರ್ ಸಾಹೇಬರು ಒಂದು ಅರ್ಥ ಮಾಡ್ಕೊಳ್ಬೇಕು, ಅಹಿತಕರ ಘಟನೆ ಆಗಿಲ್ಲ ಅಂದ್ರೆ ಏನು, ಯಾರನ್ನಾದ್ರೂ ಕೊಲ್ಲಬೇಕು ಕೊಚ್ಚಬೇಕು, ಅದೇನು ಅಹಿತಕರ ಘಟನೆ? ಕಲ್ಲು ತೂರಾಟ ಕೂಡ ಅಹಿತಕರ ಘಟನೆನೇ.